ವೆಲ್ಕಮ್ ಬಾಯ್ ಟು ಮೈ ಚಾನಲ್ ಎಂಬ್ರಾಯ್ಡ್ರಿ ವರ್ಕರ್ ಮಹಾದೇವಿ. ಇವತ್ತಿನ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಏನನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ತೋಳಿಗೆ ಹಾಕ್ತಕ್ಕಂಥ ಡಿಸೈನು. ಇವನ್ನಾಗಲೇ ಮಾಡಿಟ್ಟಿದ್ದೀನಿ ಆಗಲೇ ನಾನು. ಅದಕ್ಕೆ ಈ ತೋಳಿನ ಒಂದು ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿಯೂ ಕೂಡ ಏನಪ್ಪ ಅಂತಂದ್ರೆ ತೋಳು ಡಿಸೈನ್ ಮಾಡ್ಬೋದು. ಇದು ಬ್ಲೌಸ್ ಆಗಲೇ ಹೊಲಿದು ರೆಡಿಯಾಗಿದೆ. ಕಲಿತಾ ದಿನದಿಂದ ದಿನಕ್ಕೆ ಒಳ್ಳೆ ಸೂಪರಾಗಿ ಬರ್ತಕ್ಕಂಥ ಡಿಸೈನ್ಗಳಾಗಿವೆ. ಇದರಲ್ಲಿ ಪ್ರಾಕ್ಟೀಸ ಮೇನ್ ಮುಖ್ಯ. ನಾವು ದಿನಕ್ಕೆ ಒಂದು 4-5 ತಾಸು ಆದರೂ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಅದು ತನ್ನಿಂದ ತಾನೇ ಏನಾಗ್ತೈತಪ್ಪ ಅಂತಂದ್ರೆ ಬಂದೇ ಬರ್ತೈತಿ. ನನಗೂ ಬಹಳಷ್ಟು ಬರೋದಿಲ್ಲ ಅಂತಕ್ಕಂಥದ್ದು ತೊಂದರೆ ಅನಿಸಿತ್ತು. ಆದರೆ ನಾನು ಪ್ರತಿದಿನ ಅದನ್ನು ಕೈ ಬಿಡಲಾರ್ದಂಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಕತ್ತೀನಿ. ಹೀಗಾಗಿ ಈ ರೀತಿಯಾಗಿ ಈಗ ಡಿಸೈನ್ಗಳು ನನಗೆ ಬರ್ಲಿಕ್ಕತ್ತವ. ಪ್ರತಿಯೊಂದು ಡಿಸೈನ್ಸನ್ನು ನಾನೀಗ ಮಾಡ್ಲಿಕ್ಕತ್ತೀನಿ. ಡಿಸೈನ್ ಯಾವುದೇ ರೀತಿ ಬಂದ್ರೂ ಅದನ್ನು ಪ್ರಯತ್ನ ಪಟ್ಟು ಮಾಡ್ಲಿಕ್ಕತ್ತೀನಿ ನಾನು. ಅದೇ ರೀತಿಯಾಗಿ ಈ ಬ್ಲೌಸ್ಗಳನ್ನು ಸ್ಟಿಚಿಂಗು ಕೂಡ ನಾನು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಮಾಡಿಕೊಡ್ತೀನಿ. ಇದು ಎಂಬ್ರಾಯ್ಡ್ರಿ ಮಷಿನ್. ದಾರವನ್ನು ಕೂಡ ಏನು ಮಾಡ್ತೀವಪ್ಪ ಅಂತಂದ್ರೆ, ಇದು ದಾರ ಹಾಕಲಿಕ್ಕೆ ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ. ಈ ಸ್ಟ್ಯಾಂಡ್ನಲ್ಲಿ ಈ ಸಣ್ಣ ಸಣ್ಣ ದಾರಗಳು ಹಾಕಲಿಕ್ಕೆ ಆಗೋದಿಲ್ಲ. ಸಣ್ಣ ದಾರಗಳನ್ನು ಏನು ಮಾಡ್ತೀನಪ್ಪ ಅಂತಂದ್ರೆ, ಇಂಥ ಒಂದು ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ದಾರಗಳನ್ನು ಈ ಕಪ್ಪಿನಲ್ಲಿ ಹಾಕಿ ಇದರಿಂದ ನಾನು ಏನು ಮಾಡ್ತೀನಿ ಅಂತಂದ್ರೆ, ಈ ಸ್ಟ್ಯಾಂಡಿಗೆ ಹಿಂಗೆ ಹಾಕ್ಕೊಂಡು ಸ್ಟ್ಯಾಂಡಿಗೆ ಹಾಕಿ ಆಮೇಲೆ ಏನು ಮಾಡ್ತೀನಿ ಅಂತಂದ್ರೆ, ಇಲ್ಲೇ ಈ ಒಂದು ಇದಕ್ಕೆ ದಾರವನ್ನು ನಾನು ತೊಗೊಂಬರ್ತೀನಿ. ಇದಕ್ಕೆ ಇಷ್ಟು ಏನು ಮಾಡ್ತೀನಿ ಅಂತಂದ್ರೆ, ಇದಕ್ಕೆ ಈ ರೀತಿಯಾಗಿ ದಾರವನ್ನು ನಾನು ಹಾಯಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಈ ರೀತಿ ದಾರ ಹಾಕಿದಾಗ ನನಗೇನಾಗ್ಲಿಕ್ಕತ್ತಪ್ಪ ಅಂತಂದ್ರೆ, ಸರಿಯಾದ ರೀತಿ ಒಳಗೆ ಹೊಲಿಗೆ ಬರ್ಲಿಕ್ಕತ್ತೈತಿ. ಮೊದಲಿಗೆ ಇಲ್ಲಿ ಹಾಕ್ತಿದ್ದೆ, ದಾರ ಏನಾಗ್ತಿತ್ತಪ್ಪ ಅಂತಂದ್ರೆ ಇದಕ್ಕೆ ಸಿಕ್ಕೊಂಡ್ಬಿಡ್ತಿತ್ತು. ಇದು ಕಾಲೆ ಅದಕ್ಕೆ ಸಿಕ್ಕೊಂಡ ತಕ್ಷಣ ದಾರ ಇಲ್ಲಿ ಕಟ್ ಆಗಿಬಿಡೋದು. ಹಾಗಾಗಿ ಇದನ್ನು ಬಿಟ್ಟು ಕೊನೆಗೆ ಅದಕ್ಕೆ ಹಾಕೋ ಕಪ್ನಾಗ ಇಲ್ಲೈತೆ ನೋಡಿ, ಈ ಒಂದು ಕಪ್ನೊಳಗೆ ಇಟ್ಟು ನಾ ಏನು ಮಾಡ್ಲಿಕ್ಕತ್ತೀನಪ್ಪ ಅಂತಂದ್ರೆ ದಾರವನ್ನು ಹಾಕ್ಲಿಕ್ಕತ್ತೀನಿ. ನೀಟಾಗಿ ಚೆಂದಾಗಿ ವರ್ಕ್ಗಳು ಕೂಡ ಏನು ಮಾಡ್ಲಿಕ್ಕತ್ತವಪ್ಪ ಅಂತಂದ್ರೆ ಬರಾಕತ್ತಾವ ಈಗ. ಅದಕ್ಕೆ ಈ ರೀತಿಯಾಗಿ ವರ್ಕ್ಗಳನ್ನು ಕೂಡ ನಾನು ಹಾಕಿದ್ದೀನಿ. ಧನ್ಯವಾದಗಳು.